ಎ.ಟಿ.ಎಂ ಕಾರ್ಡ್ ಹಾಕ್ಬೇಕು, ಆಧಾರ್ ಕಾರ್ಡ್ ನಂಬರ್ ಇದ್ರೆ ಸಾಕು. ಸಿಂಪಲ್ ಆಗಿ ನಿಮ್ಮ ಫೋನ್ ಪೇ ಅಕೌಂಟ್ ಕ್ರಿಯೇಟ್ ಮಾಡಿ ನಿಮ್ಮ ಬ್ಯಾಂಕ್ನ ಒಂದೇ ನಿಮಿಷ ಲಿಂಕ್ ಮಾಡ್ಬೋದು. ಆಧಾರ್ ಕಾರ್ಡ್ ನಂಬರ್ನ ಜಸ್ಟ್ ಎಂಟರ್ ಮಾಡಿದ್ರೆ ಸಾಕು. ಇದನ್ನ ಮಾಡಬೇಕು ಅಂದ್ರೆ ಹೇಗೆ ಮಾಡಬೇಕು ಅಂತ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಫಸ್ಟ್ ನೀವು ಮಾಡಬೇಕಾಗಿರೋದು ಏನಂದ್ರೆ, ನೀವು ಆಲ್ರೆಡಿ ಇನ್ಸ್ಟಾಲ್ ಮಾಡ್ಕೊಂಡಿರ್ತೀರ ನೋಡಿ ಫೋನ್ ಪೇ ಅಪ್ಲಿಕೇಶನ್, ಅದನ್ನ ನೀವು ಡಿಲೀಟ್ ಮಾಡಬೇಕಾಗುತ್ತೆ. ಯಾವ ರೀತಿ ಅಂದ್ರೆ, ಅಪ್ಲಿಕೇಶನ್ ಮೇಲೆ ಲಾಂಗ್ ಪ್ರೆಸ್ ಮಾಡಿ. ಲಾಂಗ್ ಪ್ರೆಸ್ ಮಾಡಿದ್ರಿ ಅಂದ್ರೆ ಇಲ್ಲಿ ಅನ್ಇನ್ಸ್ಟಾಲ್ ಅಂತ ಕೇಳುತ್ತೆ. ಕೇಳಲಿಲ್ಲ ಅಂದ್ರೆ ಐ ಬಟನ್ ಇರುತ್ತೆ ನೋಡಿ, ಈ ಒಂದು ಐ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದ್ರೆ ಅನ್ಇನ್ಸ್ಟಾಲ್ ಅಂತ ಬರುತ್ತೆ. ಇಲ್ಲಿ ಟ್ಯಾಪ್ ಮಾಡ್ಕೊಂಡು ಅಪ್ಲಿಕೇಶನ್ ಕಂಪ್ಲೀಟ್ ಆಗಿ ಡಿಲೀಟ್ ಮಾಡಬೇಕಾಗುತ್ತೆ. ಓಕೆನಾ? ಈ ಒಂದು ಅಪ್ಲಿಕೇಶನ್ ಅನ್ನು ಕಂಪ್ಲೀಟ್ ಆಗಿ ಡಿಲೀಟ್ ಮಾಡಿದ ನಂತರ ಯೂಟ್ಯೂಬ್ ನಲ್ಲಿ ನಮ್ಮ ಒಂದು ವಿಡಿಯೋನ ನೋಡ್ತಿರ್ತೀರಲ್ವಾ, ಯಾವ ರೀತಿ ನಾವು ಫೋನ್ ಪೇ ಅಕೌಂಟ್ ಅನ್ನು ಕ್ರಿಯೇಟ್ ಮಾಡಬೇಕು ಎ.ಟಿ.ಎಂ ಕಾರ್ಡ್ ಇಲ್ದೇನೆ ಅಂದ್ಬಿಟ್ಟು ನೋಡ್ತಿರ್ತೀರಲ್ವಾ. ಈ ವಿಡಿಯೋ ನೋಡುವಂತ ಟೈಮ್ ಅಲ್ಲಿ ಇಲ್ಲಿ ಟೈಟಲ್ ಇರುತ್ತೆ ನೋಡ್ತಿರ್ಬೋದು, ಫೋನ್ ಪೇ ಅಂತ ಅಂದ್ಬಿಟ್ಟು. ಈ ಒಂದು ಟೈಟಲ್ ಮೇಲೆ ಟ್ಯಾಪ್ ಮಾಡ್ಕೊಬೇಕಾಗುತ್ತೆ. ಒಂದು ಟೆಕ್ಸ್ಟ್ ಏನಿರುತ್ತೋ ಈ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದ್ರೆ ಡಿಸ್ಕ್ರಿಪ್ಷನ್ ಓಪನ್ ಆಗುತ್ತೆ. ಇಲ್ಲಿ ಒಂದು ಫೋನ್ ಪೇ ಅಪ್ಲಿಕೇಶನ್ ಲಿಂಕ್, ನ್ಯೂ ವರ್ಷನ್, ಲೇಟೆಸ್ಟ್ ವರ್ಷನ್ ಆಗಿರುತ್ತೆ. ಸೊ ಈ ಒಂದು ಲಿಂಕ್ ಮುಖಾಂತರ ನೀವು ಈ ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಮಾತ್ರ ನೀವು ಆಧಾರ್ ಕಾರ್ಡ್ ನಂಬರ್ ಮುಖಾಂತರ ಈ ಒಂದು ಫೋನ್ ಪೇ ಅಕೌಂಟ್ ಅನ್ನು ಕ್ರಿಯೇಟ್ ಮಾಡೋದಕ್ಕೆ ಆಗುವಂತದ್ದು ಈಸಿಯಾಗಿ. ಸೊ ಆ ಲಿಂಕ್ ಮೇಲೆ ಟ್ಯಾಪ್ ಮಾಡಿದ್ರೆ ಡೈರೆಕ್ಟ್ ಆಗಿ ಪ್ಲೇ ಸ್ಟೋರ್ ಓಪನ್ ಆಗಿ ಇನ್ಸ್ಟಾಲ್ ಅಂತ ಕೇಳುತ್ತೆ. ಇನ್ಸ್ಟಾಲ್ ಮೇಲೆ ಟ್ಯಾಪ್ ಮಾಡ್ಕೊಂಡ್ರೆ ಅಂದ್ರೆ ಅಪ್ಲಿಕೇಶನ್ ಇನ್ಸ್ಟಾಲ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ಸ್ಟಾಲ್ ಕಂಪ್ಲೀಟ್ ಆಗಿದ ನಂತರ ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು ಬ್ಯಾಂಕಿಗೆ ಲಿಂಕ್ ಆಗಿರುವಂತಹ ನಂಬರ್ ಮತ್ತೆ ನಿಮ್ಮ ಒಂದು ಮೊಬೈಲ್ ನಲ್ಲಿ ಇರುವಂತಹ ಸಿಮ್ ಎರಡು ಕೂಡ ಒಂದೇ ಆಗಿರಬೇಕಾಗುತ್ತೆ. ಆ ಒಂದು ನಂಬರ್ ಅನ್ನ ನೀವು ಇಲ್ಲಿ ಎಂಟರ್ ಮಾಡ್ಕೊಬೇಕಾಗುತ್ತೆ. ನೋಡ್ತಿರ್ಬೋದು ಇಲ್ಲಿ ನಾನು ಆ ಒಂದು ನಂಬರ್ ಅನ್ನ ಎಂಟರ್ ಮಾಡ್ಕೊಂಡು ಇಲ್ಲಿ ಪ್ರೊಸೀಡ್ ಅಂತ ಇರುತ್ತೆ, ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಫರ್ಗೆಟ್ ಪಾಸ್ವರ್ಡ್ ಅಂತ ಇರುತ್ತೆ, ವೆರಿಫೈ ವಿತ್ OTP ಅಂತ ಇರುತ್ತೆ. ಇಲ್ಲಿ ಟ್ಯಾಪ್ ಮಾಡಿದ್ರಿ ಅಂದ್ರೆ 5 ಡಿಜಿಟ್ OTP ಬರುತ್ತೆ, ಅದು ಆಟೋಮೆಟಿಕಲಿ ತಗೊಳುತ್ತೆ. ತಗೊಂಡಿದ ನಂತರ ಮೇನ್ ಅಪ್ಲಿಕೇಶನ್ ಇಂಟರ್ಫೇಸ್ ನಿಮಗೆ ಈ ರೀತಿ ಇರುತ್ತೆ. ಲೆಫ್ಟ್ ಸೈಡ್ ಟಾಪ್ ಅಲ್ಲಿ ನಿಮಗೆ ಪ್ರೊಫೈಲ್ ಐಕಾನ್ ಇರುತ್ತೆ. ಈ ಒಂದು ಪ್ರೊಫೈಲ್ ಐಕಾನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನೋಡ್ತಿರ್ಬೋದು ಇಲ್ಲಿ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ನಂತರ ಮ್ಯಾನೇಜ್ ಪೇಮೆಂಟ್ಸ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ ಕೆಳಗಡೆ. ಈ ಮ್ಯಾನೇಜ್ ಪೇಮೆಂಟ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಇಲ್ಲಿ ನೀವು ಸ್ಕ್ರಾಲ್ ಡೌನ್ ಮಾಡಬೇಕಾಗತ್ತೆ. ನೋಡ್ತಿರ್ಬೋದು ಇಲ್ಲಿ ಸ್ಕ್ರಾಲ್ ಮಾಡಿದ್ರಿ ಅಂದ್ರೆ ಇಲ್ಲಿ ನಿಮಗೆ UPI ಬ್ಯಾಂಕ್ ಅಕೌಂಟ್ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ. ಬ್ಯಾಂಕ್ ಅಕೌಂಟ್ ಅಂತನಾದ್ರೂ ಆಗಿರ್ಬೋದು, UPI ಬ್ಯಾಂಕ್ ಅಕೌಂಟ್ ಅಂತನೋ ಆದ್ರೂ ಆಗಿರ್ಬೋದು. ಅಲ್ಲಿ ಟ್ಯಾಪ್ ಮಾಡಿದ ನಂತರ ಆಡ್ ನ್ಯೂ ಬ್ಯಾಂಕ್ ಅಕೌಂಟ್ ಅಂತ ಕೆಳಗಡೆ ನಿಮಗೆ ಸೆಕೆಂಡ್ ಆಪ್ಷನ್ ನಿಮಗೆ ಶೋ ಆಗುತ್ತೆ. ಇಲ್ಲಿ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಎಲ್ಲಾ ಬ್ಯಾಂಕ್ಗಳ ನೇಮು ಕೂಡ ಇಲ್ಲಿ ನಿಮಗೆ ಶೋ ಆಗುತ್ತೆ. ನೀವು ಸ್ಕ್ರಾಲ್ ಮಾಡ್ಕೊಂಡು ನಿಮ್ಮ ಬ್ಯಾಂಕ್ ಯಾವ್ದು ಇರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಬಹುದು. ಇಲ್ಲಿ ಸಿಕ್ಕಿಲ್ಲ ಅಂತ ಅಂದ್ರೆ ಟಾಪ್ ಅಲ್ಲಿ ಸರ್ಚ್ ಬೈ ಬ್ಯಾಂಕ್ ನೇಮ್ ಮೇಲೆ ನಿಮ್ಮ ಬ್ಯಾಂಕ್ ನೇಮ್ ನ ಸರ್ಚ್ ಮಾಡಿದ್ರೆ ಸ್ಟಾರ್ಟಿಂಗ್ ಅಲ್ಲೇ ಬರುತ್ತೆ. ನಮ್ದು ಕರ್ನಾಟಕ ಬ್ಯಾಂಕ್ ಆಗಿರೋದ್ರಿಂದ ಸೊ ಕರ್ನಾಟಕನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ನಿಮಗೆ ಸೆಟ್ UPI ಪಿನ್ ಅಂತ ಕೇಳುತ್ತೆ. ಇಲ್ಲಿ ಸೆಂಡ್ ₹1 ಅಂತ ಇದೆಯಲ್ಲ, ಇದೇ ಜಾಗದಲ್ಲಿ ನಿಮಗೆ ಸೆಟ್ UPI ಪಿನ್ ಅಂತ ಕೇಳುತ್ತೆ. ಇಲ್ಲಿ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಸೆಟ್ UPI ಪಿನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೀವು ಆಧಾರ್ ಕಾರ್ಡ್ ಮುಖಾಂತರ ಕ್ರಿಯೇಟ್ ಮಾಡ್ತಿರೋ, ಎ.ಟಿ.ಎಂ ಕಾರ್ಡ್ ಮುಖಾಂತರ ಕ್ರಿಯೇಟ್ ಮಾಡ್ತಿರೋ ಅಂತ ಎರಡು ಆಪ್ಷನ್ ನಿಮಗೆ ಶೋ ಆಗುತ್ತೆ. ಇಲ್ಲಿ ನೀವೇನ್ ಮಾಡ್ಬೇಕಾಗುತ್ತೆ ಅಂತಂದ್ರೆ, ಎ.ಟಿ.ಎಂ ಕಾರ್ಡ್ ಎಲ್ರಿಗೂ ಗೊತ್ತಿರುತ್ತೆ, ಆಧಾರ್ ಕಾರ್ಡ್ ನ ಚೂಸ್ ಮಾಡ್ಕೊಳ್ಳಿ. ಆಧಾರ್ ಕಾರ್ಡ್ ನ ಚೂಸ್ ಮಾಡ್ಕೊಂಡು ಇಲ್ಲಿ ಕಂಟಿನ್ಯೂ ಅಂತ ಇರುತ್ತೆ. ಕಂಟಿನ್ಯೂ ಮೇಲೆ ನೀವು ಟ್ಯಾಪ್ ಮಾಡ್ಕೊಬೇಕಾಗತ್ತೆ. ಕಂಟಿನ್ಯೂ ಮೇಲೆ ನೀವು ಟ್ಯಾಪ್ ಮಾಡ್ಕೊಂಡ್ರಿ ಅಂತ ಅಂದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ನಲ್ಲಿರುವಂತ ನಂಬರ್ ಅನ್ನ ನೀವು ತಗೊಬೇಕಾಗುತ್ತೆ. ಸ್ಟಾರ್ಟಿಂಗ್ 6 ಡಿಜಿಟ್ ಆಧಾರ್ ಕಾರ್ಡ್ ನಲ್ಲಿರುವಂತ ಸ್ಟಾರ್ಟಿಂಗ್ 6 ನಂಬರ್ ಅನ್ನ ನೀವು ಇಲ್ಲಿ ಎಂಟರ್ ಮಾಡ್ಕೊಬೇಕಾಗತ್ತೆ. ಆ ಎ.ಟಿ.ಎಂ ಕಾರ್ಡ್ ಅಲ್ಲಾದ್ರೆ ಲಾಸ್ಟ್ 6 ಡಿಜಿಟ್, ಆಧಾರ್ ಅಲ್ಲಾದ್ರೆ ಸ್ಟಾರ್ಟಿಂಗ್ 6 ಡಿಜಿಟ್ ನ ಎಂಟರ್ ಮಾಡ್ಕೊಬೇಕು. ನಂತರ ಇಲ್ಲಿ ರೈಟ್ ಸೈಡ್ ಟಿಕ್ ಮಾರ್ಕ್ ಇರುತ್ತೆ, ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಕಂಟಿನ್ಯೂ ಅಂತ ಒಂದು ಆಪ್ಷನ್ ನಿಮಗೆ ಕೆಳಗಡೆ ಸಿಗುತ್ತೆ. ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ಪರ್ಮಿಷನ್ ಕೇಳುತ್ತೆ. ಕೆಲವೊಂದಷ್ಟು ಪರ್ಮಿಷನ್ಸ್ ಗೆಲ್ಲವೂ ಕೂಡ ನೀವು ಅಲೋನ ಕೊಡಬೇಕಾಗುತ್ತೆ. ನಂತರ ಈ ಒಂದು ಆಧಾರ್ ಕಾರ್ಡ್ ಮುಖಾಂತರ OTP ಬರುತ್ತೆ, ಅದು ತಗೊಳುತ್ತೆ. ನಂತರ ಎ.ಟಿ.ಎಂ ಕಾರ್ಡ್ ಮುಖಾಂತರ ಕೂಡ OTP ಬರುತ್ತೆ, ಅದು ಕೂಡ ಆಟೋಮೆಟಿಕಲಿ ತಗೊಳುತ್ತೆ. ಜಸ್ಟ್ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಸ್ಟೆಪ್ ಏನಂತ ಅಂದ್ರೆ, ಇಲ್ಲಿ ಕೆಲವು ಬ್ಯಾಂಕ್ಗಳು ಎ.ಟಿ.ಎಂ ಕಾರ್ಡ್ ಪಿನ್ ಕೇಳುತ್ತೆ. ಮ್ಯಾಕ್ಸಿಮಮ್ 90% ಯಾವ ಬ್ಯಾಂಕು ಕೂಡ ಕೇಳೋದಿಲ್ಲ. ಇದು ಕರ್ನಾಟಕ ಬ್ಯಾಂಕ್ ಆಗಿರೋದ್ರಿಂದ ಕೇಳ್ತಿದೆ. ಸೊ ಎ.ಟಿ.ಎಂ ಕಾರ್ಡ್ ಪಿನ್ ಗೊತ್ತಿರುತ್ತಲ್ಲ, ಎಂಟರ್ ಮಾಡಿ. ನಂತರ ಸೆಟ್ 4 ಡಿಜಿಟ್ UPI ಪಿನ್ ಅಂತ ಕೇಳುತ್ತೆ. ಇಲ್ಲಿ ನೀವೇನ್ ಮಾಡ್ಬೇಕಾಗುತ್ತೆ, ಇದು ಇಂಪಾರ್ಟೆಂಟ್ ಸ್ಟೆಪ್ ಆಗಿರುತ್ತೆ. ನಿಮ್ಮ ಮೊಬೈಲ್ಗೆ ಯಾವ ರೀತಿ ಪಾಸ್ವರ್ಡ್ ನ ಸೆಟ್ ಮಾಡ್ಕೊಂಡಿರ್ತೀರೋ, ಯಾರಾದ್ರೂ ನಿಮ್ಮ ಮೊಬೈಲ್ ತಗೊಂಡು ಓಪನ್ ಮಾಡಕ್ಕಿಲ್ಲ ಆಗದೇನೋ ಇರೋ ತರ ಪಾಸ್ವರ್ಡ್ ಕೊಟ್ಕೊಂಡಿರ್ತೀರ ಅಲ್ವಾ, ನಿಮಗೆ ಮಾತ್ರ ಗೊತ್ತಿರುತ್ತೆ. ಅದೇ ರೀತಿ ಫೋನ್ ಪೇ ನಲ್ಲಿ ಪಾಸ್ವರ್ಡ್ ನ ಸೆಟ್ ಮಾಡ್ಕೊಬೇಕಾಗುತ್ತೆ. ಅದೇನ್ ಯೂಸ್ ಅಂದ್ರೆ, ನೀವು ಯಾರಿಗಾದ್ರೂ ಅಮೌಂಟ್ ನ ಕಳಿಸಬೇಕಾದಾಗ ಈ ಪಾಸ್ವರ್ಡ್, ಈ ಪಿನ್ ಅನ್ನು ಎಂಟರ್ ಮಾಡಿದ್ರೆ ಮಾತ್ರ ಅದು ಅವ್ರಿಗೆ ಅಮೌಂಟ್ ಹೋಗೋದು. ಮತ್ತೆ ಫೋನ್ ಪೇ ನಲ್ಲಿ ಬ್ಯಾಲೆನ್ಸ್ ಎಷ್ಟಿದೆ, ಅಕೌಂಟ್ ಅಲ್ಲಿ ಎಷ್ಟು ಅಮೌಂಟ್ ಇದೆ ಅಂತ ಚೆಕ್ ಮಾಡಬೇಕು ಅಂದ್ರೆ ಈ ಪಿನ್ ಎಂಟರ್ ಮಾಡಿದ್ರೆ ಮಾತ್ರ ಶೋ ಆಗೋದು. ಯಾಕೆ ಅಂತಂದ್ರೆ, ಯಾರು ಬೇಕಾದ್ರೂ ನಿಮ್ಮ ಮೊಬೈಲ್ ನ ತಗೊಂಡು ಫೋನ್ ಪೇ ನಲ್ಲಿ ಬ್ಯಾಲೆನ್ಸ್ ಎಷ್ಟಿದೆ ಅಂತ ನೋಡ್ಕೊಬಹುದು. ಮತ್ತೆ ನಿಮ್ಮ ಒಂದು ಫೋನ್ ಪೇ ಇರುವಂತ ಅಮೌಂಟ್ ನ ಯಾರಿಗೆ ಬೇಕಾದ್ರೂ ಕಳಿಸ್ಬಿಡ್ಬಹುದು. ಸೊ ಕಳಿಸುವಂತ ಟೈಮಲ್ಲಿ ಪಿನ್ ಎಂಟರ್ ಮಾಡಿದ್ರೆ ಮಾತ್ರ ಕಳಿಸೋದಕ್ಕಾಗೋದು. ಸೊ ನಿಮ್ ನೆನಪಲ್ಲಿರುವಂತ ಪಿನ್ ಅನ್ನ ಎಂಟರ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕನ್ಫರ್ಮೇಶನ್ ಇನ್ನೊಂದ್ಸರಿ ಕೇಳುತ್ತೆ, ಅದನ್ನ ಏನ್ ಎಂಟರ್ ಮಾಡಿದ್ರು ಅದನ್ನ ನೀವು ಮತ್ತೆ ರೀ ಎಂಟರ್ ಮಾಡ್ಕೊಬೇಕಾಗುತ್ತೆ. ನೋಡ್ತಿರ್ಬೋದು ರೀ ಎಂಟರ್ ಮಾಡಿದೀನಿ. ನಂತರ ಇಲ್ಲಿ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ನಂತರ ನೋಡ್ತಿರ್ಬೋದು UPI ಪಿನ್ ಸಕ್ಸಸ್ಫುಲಿ ಸೆಟ್ ಆಗುತ್ತೆ. ಪ್ರೈಮರಿ ಬ್ಯಾಂಕ್ ಅಕೌಂಟ್ಗೆ ಈ ಒಂದು ಕರ್ನಾಟಕ ಬ್ಯಾಂಕ್ ಆಡ್ ಆಗಿರುತ್ತೆ. ನಂತರ ಅಕೌಂಟ್ ಆಕ್ಟಿವೇಟ್ ಆಗ್ಬೇಕಂದ್ರೆ ಯಾರಿಗಾದ್ರೂ ₹1 ಕಳಿಸಬೇಕಾಗುತ್ತೆ ಅಂದ್ರೆ ಒಂದು ಟ್ರಾನ್ಸಾಕ್ಷನ್ ಆಗಬೇಕು. ಅದಕ್ಕೋಸ್ಕರ ಮೊಬೈಲ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ. ಸ್ಟಾರ್ಟ್ ನ್ಯೂ ಪೇಮೆಂಟ್ ಅಂತ ಇರುತ್ತಲ್ಲ, ಇಲ್ಲಿ ಸರ್ಚ್ ಆಪ್ಷನ್, ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಅವ್ರ ಮೊಬೈಲ್ ನಂಬರ್ ಎಂಟರ್ ಮಾಡಿದ್ರೆ ಅಲ್ಲಿ ಬ್ಯಾಂಕ್ ಅಲ್ಲಿ ಒರಿಜಿನಲ್ ನೇಮ್ ಏನಿರುತ್ತೋ ಅದೇ ತೋರಿಸುತ್ತೆ. ಅಥವಾ ಕಾಂಟ್ಯಾಕ್ಟ್ ಅಲ್ಲಿ ಸೇವ್ ಆಗಿರೋರು ಕಳಿಸ್ತೀನಿ
ಮಾಡ್ತೀನಿ ಅಂತ ಅಂದ್ರೆ ಅವ್ರ ನೇಮ್ ಅನ್ನ ನೀವು ಸರ್ಚ್ ಮಾಡ್ಬೇಕಾಗುತ್ತೆ. ನೋಡ್ತಿರ್ಬೋದು ನಾನು ಇಲ್ಲಿ ಒಂದು ನೇಮ್ ಅನ್ನ ಸರ್ಚ್ ಮಾಡ್ತಾ ಇದ್ದೀನಿ. ಅದು ವಾಟ್ಸ್ಆಪ್ ಅಲ್ಲಿ ಚಾಟ್ ಯಾವ ರೀತಿ ಓಪನ್ ಆಗುತ್ತೋ ಅದೇ ರೀತಿ ಇಲ್ಲೂ ಕೂಡ ಓಪನ್ ಆಗುತ್ತೆ. ಅವ್ರ ನೇಮ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ ನಂತರ ಕೆಳಗಡೆ ಎಂಟರ್ ಅಮೌಂಟ್ ಆರ್ ಚಾರ್ಟ್ ಅಂತ ಇರುತ್ತೆ. ಇಲ್ಲಿ ನೀವು ಕ್ಲಿಕ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಮಾಡ್ಬಿಟ್ಟು ₹1 ಒಂದು ಟ್ರಾನ್ಸಾಕ್ಷನ್ ಆಗ್ಬೇಕು. ಸೊ ₹1 ಏನಾದ್ರೂ ಕಳಿಸಬಹುದು. ₹1 1 ಲಕ್ಷದವರೆಗೂ ಕಳ್ಸೋದಕ್ಕೂ ಕೂಡ ಇದೇ ಪ್ರೊಸೀಜರ್. ಲಿಮಿಟ್ ಇರುತ್ತೆ, ಒಂದು ದಿನಕ್ಕೆ 1 ಲಕ್ಷ ಅಷ್ಟೇ ಕಳ್ಸೋದಕ್ಕಾಗುವಂಥದ್ದು. ಸೊ ಎಂಟರ್ ಮಾಡಿದೀನಿ ₹1 ಜಸ್ಟ್ ಪೇ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ನಂತರ ಮೊದಲೇ ಹೇಳಿದಲ್ವಾ ಯಾರಿಗಾದ್ರೂ ಅಮೌಂಟ್ ಕಳಿಸಬೇಕಾದಾಗ ಈ ಪಿನ್ ಎಂಟರ್ ಮಾಡ್ಬೇಕಾಗತ್ತಿಲ್ಲ ಅಂದ್ರೆ ಅಮೌಂಟ್ ಸೆಂಡ್ ಆಗೋದಿಲ್ಲ ಅಂತ. ಅಲ್ಲಿ ಏನ್ ಎಂಟರ್ ಮಾಡಿದ್ರು ಅದು ನೆನಪಲ್ಲಿ ಇರುತ್ತೆ ಅಲ್ವಾ ನಿಮಗೆ, ಅದನ್ನ ಮತ್ತೆ ಎಂಟರ್ ಮಾಡಿ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಂದ್ರೆ ಅಮೌಂಟ್ ಅವ್ರಿಗೆ ಸೆಂಡ್ ಆಗಿರುತ್ತೆ, ಮತ್ತೆ ನಿಮ್ಮ ಒಂದು ಅಕೌಂಟ್ ಕೂಡ ಆಕ್ಟಿವೇಟ್ ಆಗುತ್ತೆ. ಈ ರೀತಿ ಈ ಒಂದು ಫೋನ್ ಪೇ ಅಕೌಂಟ್ ಅನ್ನ ಆಧಾರ್ ಕಾರ್ಡ್ ಮುಖಾಂತರ ಕ್ರಿಯೇಟ್ ಮಾಡ್ಕೊಬಹುದು ಗೈಸ್. ನಾನಿವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಇನ್ಫಾರ್ಮೇಶನ್ ಏನಾದ್ರು ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.